ಹಲೋ ನಮಸ್ತೆ. ನಾನಿವತ್ತು ಹುಣಸೆ ಚಿಗುರಿನ ಪುಡಿ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಸ್ವಲ್ಪ ಹುಣಸೆ ಮರಗಳು ಜಾಸ್ತಿ, ಹಾಗಾಗಿ ಚಿಗುರು ಬರ್ತಾ ಇರತ್ತೆ. ನಾವು ಏಪ್ರಿಲ್ ಮೇಲ್ ಬರತ್ತಲ್ಲ, ಅವಾಗ ಒಳ್ಳೆ ಬಿಸಿಲಿರುತ್ತೆ, ಆದ ಕಾರಣ ಜಾಸ್ತಿ ತಗೊಂಡು ಇಟ್ಕೊಂಡ್ಬಿಡ್ತೀವಿ. ಇಟ್ಕೊಂಡು ಒಣಗಿಸ್ಕೊಂಡ್ಬಿಟ್ಟು ವರ್ಷ ಪೂರ್ತಿ ಚಿಗುರು ತವೆ, ಆಮೇಲೆ ಚಿಗುರಿನ ಪುಡಿಗಳು ಮಾಡ್ಕೊಳ್ಳೋದು ನಮ್ಮ ಕಡೆ ಅಭ್ಯಾಸ ಇದೆ. ಸೊ ಅದು ಬಹಳ ಚೆನ್ನಾಗಿರುತ್ತೆ. ಈ ಪ್ರಾಸೆಸ್ ಕೂಡ ಬಹಳ ಟೇಸ್ಟಿ ಕೂಡ ಇರುತ್ತೆ. ಆ ಪ್ರಾಸೆಸ್ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡೋಣವಾ? ಬನ್ನಿ. ಮೊದಲು ಹುಣಸೆ ಚಿಗುರನ್ನ ನಾನು 2 ಸ್ಪೂನ್ ತುಪ್ಪದಲ್ಲಿ ನಾನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಅದು ಆಲ್ರೆಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿರುತ್ತೆ. ಒಣಗಿದ್ದಾಗ್ಯೂ ಕೂಡ ನಾವು ಸ್ವಲ್ಪ ಹಸಕು ವಾಸನೆ ಪೂರ್ತಿ ಹೋಗ್ಲಿಕ್ಕೋಸ್ಕರ ಹುರ್ಕೊಂಡಾಗ ಈ ಥರ ಆಗುತ್ತೆ. ಇದು ಘಮ ಇರುತ್ತೆ ತುಪ್ಪ ಹಾಕಿ ಹುರ್ಕೊಂಡ್ರೆ. ಆಮೇಲೆ ನಾನು 1 ಲೋಟ ಅಷ್ಟು ಶೇಂಗಾ ಬೀಜ ತೊಗೊಂಡು ಹುರ್ಕೊಂಡಿದ್ದೀನಿ. ಶೇಂಗಾ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಆದ ಕಾರಣ. ಆಮೇಲೆ ಎಳ್ಳು ಕೂಡ, ಎಳ್ಳು ಒಂದು 4-5 ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಎಳ್ಳನ್ನ ಹುರ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಷ್ಟು ಹುಣಸೆ ಹಣ್ಣನ್ನು ನಾನು ತೊಗೊಂಡು ಅದನ್ನು ಹುರ್ಕೊಂಡಿದ್ದೀನಿ. ಹುಣಸೆಹಣ್ಣು ಕೆಲವರು ಹಾಕಲ್ಲ, ನಾನು ಹಾಕ್ತೀನಿ. ಮತ್ತು ಅರ್ಧ ಬಟ್ಲು ಒಣ ಕೊಬ್ಬರಿನ ತೊಗೊಂಡು ನಾನು ಹುರ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ತೊಗೊಂಡು ಹುರಿದಿದ್ದೀನಿ. ನಾನು ಒಣ ಖಾರದ ಮೆಣಸಿನ್ಕಾಯಿಗಿಂತ ನಾನು ಅಚ್ಚ ಖಾರದ ಪುಡಿ ಬಳಸೋದು ಜಾಸ್ತಿ. ಇದೆಲ್ಲ ಹುರಿದಿದ್ದಾದಮೇಲೆ ತಕ್ಕಷ್ಟು ಬೆಲ್ಲ ಮತ್ತು ಉಪ್ಪು ಹಾಕಿ ಶೇಂಗಾ ಬೀಜದ ಜೊತೆಗೆ ಇದು ಮಾತ್ರನೇ ಮಿಕ್ಸಿಗೆ ಹಾಕಬೇಕು. ಚಿಗುರನ್ನ ಮತ್ತು ಸಪ್ರೇಟ್ ಮಿಕ್ಸಿಗೆ ಹಾಕಬೇಕು. ಚಿಗುರು ತುಂಬ ಸಾಫ್ಟ್ ಅಲ್ವಾ, ಆದ ಕಾರಣ ಅದನ್ನು ಬಿಟ್ಬಿಟ್ಟು ನಾನು ಇಷ್ಟು ಮಾತ್ರ ಮೊದಲು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಗ್ರೈಂಡ್ ಆದ್ರೇ ಅದು ಟೇಸ್ಟ್ ಇರುತ್ತೆ. ಯಾಕಂದರೆ ಒಂದು ಸ್ವಲ್ಪ ಕೂಡ ಎಲ್ಲಿ ಕೂಡ ತರಿ ಇರಬಾರ್ದು, ಬಾಯಿಗೆ ಬಂದರೆ ಅದು ಚೆನ್ನಾಗಿರೋದಿಲ್ಲ. ಎಲ್ಲ ಮಿಕ್ಸ್ ಆದ್ರೇ ಅದು ಚಿಗುರಿನ ಪುಡಿ ಜೊತೆಗೆ ಟೇಸ್ಟ್ ಕೊಡುತ್ತೆ. ಯಾಕಂದರೆ ಚಿಗುರು ಡಾಮಿನೇಟ್ ಮಾಡಬಾರ್ದು ಇವ್ಯಾವು ಕೂಡ. ಜಸ್ಟ್ ಚಿಗುರಿಗೆ ಸಪೋರ್ಟಿವ್ ಆಗಿರಬೇಕು, ಆವಾಗ ಒಳ್ಳೆ ಇದಿರುತ್ತೆ, ಟೇಸ್ಟ್ ಇರುತ್ತೆ. ಇಲ್ಲಿ ನೋಡಿ, ಸಪ್ರೇಟಾಗಿ ನಾನು ಚಿಗುರನ್ನ ಮತ್ತು ಬೇರೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅವೆರಡು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಪರ್ಫೆಕ್ಟಾಗಿ ಕಲಿಯುತ್ತೆ ಅಂತ ಹೇಳಿಬಿಟ್ಟು, ಆದ ಕಾರಣ. ಆಮೇಲೆ ಇದೆಲ್ಲ ಚೆನ್ನಾಗಿ ಕಲಸಿದ್ದಾದಮೇಲೆ ನಾನು ಅದಕ್ಕೆ ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆ ಹಾಕಿದ್ರೇ ಚೆನ್ನಾಗಿರುತ್ತೆ ಇದಕ್ಕೆ. ಇಲ್ಲ ಅಂತಂದರೆ ಹಿಂಗು ಅಭ್ಯಾಸ ಇರೋರು ಹಾಕಲಿ, ತುಂಬ ಚೆನ್ನಾಗಿರುತ್ತೆ. ಆದರೆ ಒಗ್ಗರಣೆ ಹತ್ರ ಒಂದು ತಿಂಗಳು ತನಕ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಮಾಡಿ ತಡೆಯಿಲ್ಲ ನನ್ನ ಮಗಳು. ಅನ್ನಕ್ಕೆ ಕಲಸಾಕು ಅಂತ ಹೇಳಿದ್ರೆ ಇನ್ನು ಕಲಿಸ್ತಾ ಇದ್ದೆ. ಅವಳು ತೋರಿಸ್ತಾ ಇದ್ದಾಳೆ, ಭಾಳ ಚೆನ್ನಾಗಿದೆ ಅಂತ ಹೇಳಿ. ನಮ್ಮ ಮನೆಗೆ ಅದ್ರದ್ದು ಇಷ್ಟ ಜಾಸ್ತಿ ಎಲ್ಲರಿಗೂ ಕೂಡ. ಚಿಗುರಿನ ಕಾಲ ಬಂದರೆ ಅದೇ ಕೆಲಸನೇ. ಕೈತುತ್ತು ಹಾಕೋದಂಗೆ ಅಭ್ಯಾಸ ಜಾಸ್ತಿ ನನ್ನ ಮಕ್ಕಳಿಗೆ, ಹಾಗಾಗಿ ಕೈತುತ್ತು ಹಾಕಮ್ಮ ಅಂದರೆ ಹಾಕಿದೆ. ಥ್ಯಾಂಕ್ ಯು.